ನೆಪಗಳನ್ನು ಹೇಳುವುದನ್ನು ಇಂದಿಗೆ ನಿಲ್ಲಿಸು. ನಿನ್ನ ಸೋಲಿಗೆ ಬೇರೆಯವರನ್ನು ಹೊಣೆ ಮಾಡುವುದನ್ನು ಮೊದಲು ಬಿಡು. ಈ ಜಗತ್ತು ಯಾರಿಗಾಗಿಯೂ ಕಾಯುವುದಿಲ್ಲ. ನೀನು ಅತ್ತರೆ ಇಲ್ಲಿ ಕೇಳುವವರಿಲ್ಲ. ನೀನು ಬಿದ್ದರೆ ನಗುವವರೇ ಹೆಚ್ಚು. ನಿನ್ನ ಜೀವನದ ರಿಮೋಟ್ ಕಂಟ್ರೋಲ್ ಬೇರೆಯವರ ಕೈಗೆ ಕೊಡಬೇಡ. ಎದ್ದೇಳು. ನಿನ್ನೊಳಗೆ ಒಂದು ಅದ್ಭುತ ಶಕ್ತಿ ಇದೆ. ಅದನ್ನು ಗುರುತಿಸುವ ಸಮಯ ಈಗ ಬಂದಿದೆ. ಈಗ ನಿನಗೆ ಆಗುತ್ತಿರುವ ನೋವು, ಅವಮಾನ, ನಿರಾಸೆ ಇವೆಲ್ಲವೂ ನಿನ್ನನ್ನು ಮುಗಿಸಲು ಬಂದಿಲ್ಲ, ಬದಲಾಗಿ ನಿನ್ನನ್ನು ಗಟ್ಟಿಗೊಳಿಸಲು ಬಂದಿವೆ. ಯಾರು ನಿನ್ನನ್ನು ನೋಡಿ ನಕ್ಕಿದ್ದಾರೋ, ಯಾರು ನಿನಗೆ ಇದು ನಿನ್ನಿಂದ ಸಾಧ್ಯವಿಲ್ಲ ಎಂದು ಹೇಳಿದ್ದಾರೋ ಅವರ ಮುಂದೆ ನೀನು ಗೆದ್ದು ತೋರಿಸಬೇಕು. ಕಷ್ಟಗಳು ಬಂದಾಗ ಹೆದರಬೇಡ. ಅವುಗಳನ್ನು ನಿನ್ನ ಗೆಲುವಿನ ಮೆಟ್ಟಿಲನ್ನಾಗಿ ಮಾಡಿಕೊ. ಗೆಲುವು ಎಂಬುದು ಒಂದೇ ದಿನದಲ್ಲಿ ಸಿಗುವ ಅದೃಷ್ಟವಲ್ಲ, ಬದಲಾಗಿ ಅದು ಪ್ರತಿದಿನದ ಕಠಿಣ ಪರಿಶ್ರಮದ ಫಲ. ಜಗತ್ತು ಮಲಗಿರುವಾಗ ನೀನು ಎದ್ದು ಓಡಬೇಕು. ನಿನ್ನ ಆಲಸ್ಯವನ್ನು ನೀನು ಬಿಡದಿದ್ದರೆ ನಿನ್ನ ಕನಸನ್ನು ಬಿಡಬೇಕಾಗಿ ಬರುತ್ತದೆ. ಸೋಲು ಎದುರಾದರೆ ಕಣ್ಣೀರು ಹಾಕಬೇಡ, ಬದಲಾಗಿ ಮತ್ತಷ್ಟು ವೇಗವಾಗಿ ತಿರುಗಿ ಬೀಳು. ಸಿಂಹ 2 ಹೆಜ್ಜೆ ಹಿಂದೆ ಇಟ್ಟರೆ ಅದು ಹೆದರಿದೆ ಎಂದರ್ಥವಲ್ಲ, ಅದು ಬೇಟೆಯಾಡಲು ಸಿದ್ಧವಾಗಿದೆ ಎಂದರ್ಥ. ನಾಳೆಯಿಂದ ಮಾಡುತ್ತೇನೆ, ಆ ವಾರದಿಂದ ಶುರು ಮಾಡುತ್ತೇನೆ ಎಂಬ ನಾಟಕ ಬೇಡ. ನಾಳೆ ಎಂಬುದು ಯಾರಿಗೂ ಬಂದಿಲ್ಲ. ಇತಿಹಾಸ ಸೃಷ್ಟಿಸಬೇಕಾದರೆ ನಿರ್ಧಾರವನ್ನು ಇಂದೇ ಈ ಕ್ಷಣವೇ ತೆಗೆದುಕೊಳ್ಳಬೇಕು. ನಿನ್ನನ್ನು ನೀನು ನಂಬು. ನಿನ್ನ ಸಾಮರ್ಥ್ಯದ ಮೇಲೆ ನಿನಗೆ ಸಂಶಯ ಬೇಡ. ನೀನು ಸಾಮಾನ್ಯನಾಗಿ ಇಲ್ಲಿ ಬದುಕಲು ಬಂದಿಲ್ಲ, ಬದಲಾಗಿ ಅಸಾಮಾನ್ಯ ಸಾಧನೆ ಮಾಡಲು ಬಂದಿದ್ದೀಯಾ. ಈಗ ನಿನ್ನ ಸರದಿ. ಗುರಿ ತಲುಪುವವರೆಗೂ ಎಲ್ಲಿಗೂ ನಿಲ್ಲಬೇಡ. ನಿನ್ನ ಹಣೆ ಬರಹವನ್ನು ನೀನೇ ಬರೆಯಬೇಕು. ಜಗತ್ತು ನಿನ್ನ ಹೆಸರನ್ನು ನೆನಪಿಟ್ಟುಕೊಳ್ಳುವಂತೆ ಬದುಕು, ಗೆದ್ದು ತೋರಿಸು.